ಓಕೆ, ಇನ್ನು ಗಿಲ್ಲಿ ಅವ್ರದ್ದು ಸ್ಟ್ರಾಟಜಿನೇ ಅದ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾಕೆ ಗೊತ್ತಾ, ಅವರು ಅಶ್ವಿನಿ ಅವರು ಎಡ ಅಂತಂದ್ರೆ ಇವ್ರು ಬಲ ಅಂತಾರೆ, ಅವ್ರು ಬಲ ಅಂದ್ರೆ ಇವ್ರು ಎಡ ಅಂತಾರೆ. ಸೊ ಅದಕ್ಕೋಸ್ಕರನೇ ಅವ್ರು ರಕ್ಷಿತಾಗೆ ಸಪೋರ್ಟ್ ಮಾಡಿದ್ದ ಹೇಗೆ ಅಂತ. ಬಿಕಾಸ್ ಮೊನ್ನೆ ವೀಕೆಂಡಲ್ಲೂ ಅದು ಚರ್ಚೆ ಆಗುತ್ತೆ, ಎಲ್ಲರೂ ಎಸ್ ಕೂಡ ಹೇಳ್ತಾರೆ. ಅಫ್ಕೋರ್ಸ್ ಹೌದು, ಇಲ್ಲಿದ್ರೆ ಅವ್ರು ಸಪೋರ್ಟ್ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಬೇರೆ ಅವ್ರು ಏನಾದರೂ ಇದ್ದಿದ್ರೆ ಅಶ್ವಿನಿ ಅವ್ರು ಇರೋದ್ರಿಂದನೇ ರಕ್ಷಿತಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಅವನಿಗೆ ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಆಯಿತು ಅನ್ನೋ ರೀತಿನಲ್ಲಿ ಚಪ್ಪಾಳೆ ಸಿಕ್ತು, ಕಿಚ್ಚನ ಚಪ್ಪಾಳೆ ಅನ್ನೋ ಒಂದು ಮಾತು ಕೇಳಿ ಬಂತು. ಗಿಲ್ಲಿ ಹತ್ರ ರಕ್ಷಿತಾ ಹೋಗಿ ಶೇರ್ ಮಾಡ್ಕೊಂಡಿದ್ದಾರೆ. ರಕ್ಷಿತಾ ಹೋಗಿ ಈ ಥರ ಆಗ್ತಿದೆ, ಹಿಂಗಾಗ್ತಿದೆ, ಈ ಥರ ಗೆಜ್ಜೆ ಇದು ನೋಡಿ ಇದು ಇವ್ರದು ಅಂತ ಹೇಳಿದ್ದಾರೆ. ಹಾಗಾಗಿ ಗಿಲ್ಲಿಗೆ ಈ ವಿಚಾರವಾಗಿ ಕಂಪ್ಲೀಟ್ ವಿಚಾರ ಗೊತ್ತಿದೆ. ನಮ್ಮ ಹತ್ರ ರಕ್ಷಿತಾ ಬಂದಿಲ್ಲ, ರಕ್ಷಿತಾ ಸೈಡ್ ಆಫ್ ದಿ ಸ್ಟೋರಿ ನಮಗೆ ಗೊತ್ತೇ ಇಲ್ಲ. ಇದೆಲ್ಲ ಬರೀ ಮನೆಯಲ್ಲಿ ಅಶ್ವಿನಿ ಅವ್ರು ಮಾತಾಡ್ತಿರೋದು. ಆ್ಯಂಡ್ ಅಶ್ವಿನಿ ಅವ್ರ ಮಾತಿಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹೌದಾ, ಈ ಅಮ್ಮ ದಿನಕ್ಕೆ ಇಷ್ಟು ಹೇಳ್ತಾರೆ ಅಂದ್ಕೊಂಡು ಎಲ್ಲರೂ ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ರಕ್ಷಿತಾ ಹೋಗಿ ಗಿಲ್ಲಿ ಹತ್ರ ಮಾತಾಡಿದ್ರಿಂದ ರಕ್ಷಿತಾ ವಿಚಾರ ಗಿಲ್ಲಿಗೆ ಗೊತ್ತಾಯಿತು. ಗಿಲ್ಲಿ ಸ್ಟ್ಯಾಂಡ್ ತೊಗೊಂಡ. ಅದು ಗಿಲ್ಲಿಗೆ ಅಡ್ವಾಂಟೇಜ್ ಆಗಿದೆಯಾ? ಎಸ್. ಆಗಬಾರ್ದಿತ್ತ? ಯಾಕೆ ಆಗಬಾರ್ದಿತ್ತು? ರಕ್ಷಿತಾ ಹೋಗಿ ಹೆಲ್ಪ್ ಕೇಳಿದ್ರು, ಗಿಲ್ಲಿ ಹೆಲ್ಪ್ ಮಾಡಿದ್ರು. ಸೊ ಅದರಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಗಿದೆ ಅಂದರೆ ಒಳ್ಳೇದು, ಯಾಕಂದರೆ ಅವ್ರು ಮಾಡಿದ್ದು ಒಳ್ಳೆ ವಿಚಾರವಾಗಿ. ಸೊ ಅದು ಅಶ್ವಿನಿ ಅವ್ರಿಗೆ ಅಗೇನ್ಸ್ಟ್ ಹೋಗಬೇಕು ಅಂತ ಮಾಡಿದ್ದ ಪಾಸಿಬಲಿ, ಯಾಕಂದರೆ ಅವರಿಬ್ಬರದು ಒಂದು ಕಾಮಿಕಲಿ ಸ್ಟಾರ್ಟ್ ಆಗಿದ್ದು ವಾರು. ಅಶ್ವಿನಿ ಅವ್ರ ಬಗ್ಗೆ ತುಂಬ ವಿಚಾರಗಳು ಗಿಲ್ಲಿಗೆ, ಕಾವ್ಯಂಗೆ ಗೊತ್ತಾಗ್ತಾ ಹೋಯಿತು. ಇದು ಗೇಮ್ ಅಂತ ಆಗ್ತಿಲ್ಲ, ಇದು ಈಗೋ ಲೆವೆಲಿಗೆ ಆಗ್ತಿದೆ ಅಂತ. ಅವ್ರು ಕಲ್ಲೆಸ್ದಾಗ ಇವರು ಆಪರ್ಚುನಿಟಿಗೋಸ್ಕರ ಕಾಯ್ತಿರ್ತಾರೆ. ನನ್ನ ಟೈಮು ಬರಲಿ, ನಾನು ಆಗಿಸಿತೀನಿ ಅಂತ ಹೇಳ್ತಾರೆ. ನಾ ಹೇಳಿದ್ನಲ್ಲ, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆಪರ್ಚುನಿಟಿಗಳು ಸಿಗತ್ತೆ. ಪ್ರತಿದಿನ ಒಬ್ಬರೇ ರಾಣಿ ಆಗೋಕ್ಕಾಗಲ್ಲ, ಅರಸಿ ಆಗೋಕ್ಕಾಗಲ್ಲ. ರಾಜಮಾತೆ ಆದವರು ನಾಗವಲ್ಲಿನೂ ಆಗ್ತಾರೆ, ಚಂದ್ರಮುಖಿನೂ ಆಗ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಟೈಮ್. ಪ್ರತಿದಿನ ಆಟ ಚೇಂಜ್ ಆಗ್ತಿರುತ್ತೆ.